ನಮಸ್ಕಾರ ಕರ್ನಾಟಕ ಅಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಕುಕಿಂಗ್ ವಿತ್ ಲವ್. ಬನ್ನಿ ಇವತ್ತು ಹಲಸಿನಕಾಯಿಂದ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಗಿಡ ತುಂಬ ಇದೆ ಹಲಸಿನಕಾಯಿಗಳಂತೂ. ನಾನು ಕೆಳಗಡೆ ಬಿಟ್ಟಿರುವಂಥ ಚಿಕ್ಕದಾಗಿರೋದನ್ನು ತಗೊಳ್ತಿದ್ದೀನಿ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸೊ ಹಂಗಾಗಿ ಇದನ್ನೇ ತಗೊಳ್ತಿದ್ದೀನಿ. ಸಾಕಿದೆ ನನಗೆ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆ ಸವರ್ಕೊಂಡು ಇದನ್ನು ಕ್ಲೀನಾಗಿ ಈ ಥರ ಕಟ್ ಮಾಡಿದ್ರೆ ಹಾಲು ಬರುತ್ತೆ. ಹಾಲನ್ನ ತೆಗೆದುಬಿಟ್ಟು ಕ್ಲೀನಾಗಿ ಈ ಥರ ಮೇಲೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕ್ಲೀನಾಗಿ ನೋಡಿ, ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನೋಡಿ ಹೀಗೆ ಸೆಂಟ್ರಿಗೆ ಮತ್ತೆ ಕಟ್ ಮಾಡ್ಕೊಳ್ತೀನಿ. ಇದು ಮಧ್ಯದಲ್ಲಿರೋ ದಿಂಡನ್ನು ತೆಗೆದಾಕಬೇಕು. ಸೈಜ್ ಬಂದು ನಿಮ್ಗೆ ಯಾವ ಥರ ಬೇಕು ಆ ಸೈಜ್ ತಗೊಳ್ಳಿ. ನೋಡಿ, ಮಧ್ಯದಲ್ಲಿರೋ ದಿಂಡನ್ನು ಕಟ್ ಮಾಡಿ ತೆಗೆದಾಕಿ ನಾನು ಈ ಸೈಜ್ ಥರ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ, ನೀರು ಹಾಕಿ ತೊಳ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಳ್ತೀನಿ. 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. 1/2 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ತೀನಿ. ಇವೆಲ್ಲ ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡಿ ಇಡೋಣ. ನೋಡಿ, ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೀವೇನಾದರೂ ಇದೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನೋಡಿ, ಇದು ಮ್ಯಾರಿನೇಟ್ ಆಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ. ಅದರಲ್ಲಿ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 6 ಹಸಿಮೆಣಸಿನ್ಕಾಯಿ, ನೋಡಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಒಂದು 10 ಹಾಕ್ಕೊಳ್ತಿದ್ದೀನಿ. 1 ಇಂಚು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಬಿಸಿಯಾಗಿದೆ ಕುಕ್ಕರು. ಸ್ವಲ್ಪ ಆಯಿಲ್ ಹಾಕ್ಕೊಳ್ತೀನಿ. 1 ಲೋಟ ಅಕ್ಕಿನ ತಗೊಂಡು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಈಗ ಬನ್ನಿ ಇದಕ್ಕೆ ಮಸಾಲ ಏನೇನು ಬೇಕಂತ ನೋಡೋಣ. ನೋಡಿ, ಸೋಂಪು ಒಂದು 1/2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಲವಂಗ ಒಂದು 5-6 ತೊಗೊಂಡಿದ್ದೀನಿ. 1 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. 2 ಬೇ ಲೀಫ್ ತೊಗೊಂಡಿದ್ದೀನಿ. 2 ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಇದು ಹೇಗೆ ಮಾಡೋದಂತ ನೋಡೋಣ. ನೋಡಿ, ಆಯಿಲ್ ಬಿಸಿಯಾಗಿದೆ. ಈಗ ಈ ಸೋಂಪು ಮತ್ತು ಈ ಏಲಕ್ಕಿ, ಈ ಚಕ್ಕೆ, ಲವಂಗ ಮತ್ತು ಬೇ ಲೀಫ್ ಎಲ್ಲ ಹಾಕ್ಕೊಳ್ಳೋಣ. ಇನ್ನು ಚೆನ್ನಾಗಿ ಮಸಾಲ ಫ್ರೈ ಆಯಿತು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಬೇಗ ಬೇಕಂತ ಕಲ್ಲುಪ್ಪನ್ನ 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ. ನೋಡಿ, ಈರುಳ್ಳಿ ಈಗ ಗೋಲ್ಡನ್ ಕಲರ್ ಬಂದಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಜಾಕ್ ಫ್ರೂಟ್ನ ಹಾಕ್ಕೊಳ್ಳೋಣ. ಇದರಲ್ಲಿ ಮಸಾಲೆ ಮಿಕ್ಸಿಗೆ ಹಾಕ್ಕೊಂಡಿರೋದು ಹಾಕ್ಕೊಂಡು ಮತ್ತೆ ಹಾಕ್ಕೋಬೋದು. ಬಟ್ ನಾನು ಇದರಲ್ಲಿ ಮಸಾಲ ಸ್ವಲ್ಪ ಚೆನ್ನಾಗಿ ಇಳೀಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಬಟ್ ಒಂದಂತೂ ನಿಜ, ನಾನ್ ವೆಜ್ ತಿಂದಿರೋರಿಗೆ ಈ ಥರ ಮಾಡಿಕೊಟ್ರೆ ನಾನ್ ವೆಜ್ ಟೇಸ್ಟ್ ಹೆಂಗಿರುತ್ತೆ ಅಂತ 100% ಗೊತ್ತಾಗುತ್ತೆ. ಎಲ್ಲರೂ ಹೇಳ್ತಿದ್ರೆ ನಾನು ಸುಮ್ಮನೆ ಅಂದ್ಕೊಳ್ತಿದ್ದೆ. ಬಟ್ ನಾನು ಇದೇ ಫಸ್ಟ್ ಟೈಮ್ ಮಾಡಿ ತಿಂದಿದ್ದು. ಸೊ ಸಖತ್ತಾಗಿದೆ. ಇದರ ಟೇಸ್ಟ್ ಮುಂದೆ ನಾನ್ ವೆಜ್ ಯಾವುದು ಕೆಲಸಕ್ಕೆ ಬರೋದಿಲ್ಲ. ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ಏನಂತೀರಾ? ಈಗ 1/4 ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಜಾಸ್ತಿನೇ ಇರಲಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಈ ಪೇಸ್ಟ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನೋಡೋದಕ್ಕೆ ಹೆಂಗೆ ಒಳ್ಳೆ ಚಿಕನ್ ಪೀಸ್ ಥರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟ್ ಕೂಡ ಅದೇ ಥರ ಸಖತ್ತಾಗಿರುತ್ತೆ. ನೀವು ಈ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ.
ಸೊ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತ ಅನ್ನೋದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮ ಚಿನ್ನದ ನಾಡಿನ ಚಿನ್ನದಂತ ಹುಡುಗ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಿದೆ. ಈಗ ನಾವು ಟೊಮೊಟೊನ ಹಾಕ್ಕೊಳ್ಳೋಣ. ಫೈನಲ್ ಆಗಿ ಟೊಮೊಟೊ ಕ್ಲೀನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋರ್ಗು ಬೇಯಿಸ್ಕೊಳ್ಳೋಣ. ನನ್ನ ವಿಡಿಯೋ ನೋಡ್ತಿರೋರಿಗೆಲ್ಲರೂ ಚಿರಕಾಲ ನಗು ಇರಲಿ ಅಂತ ಹೇಳ್ತಾ ಬೇಡ್ಕೊಳ್ತಿದ್ದೀನಿ ಆ ದೇವರಿಗೆ. ನೋಡಿ ಟೊಮೊಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ತಿದೆ. ಈಗ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ಈ ಅಕ್ಕಿನೂ ಸತ ಇದರಲ್ಲಿ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಪಾತ್ರೆಯಲ್ಲೇ ನೀರು ಹಾಕ್ಕೊಂಡಿದ್ದೀನಿ. ಅಳತೆ ಲೋಟದಿಂದ 2 ಲೋಟ ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಈಗ ಹಿಂಗೆ ಬಿಟ್ಟರೆ ಈ ಪೀಸ್ಗಳೆಲ್ಲ ಮೇಲೆ ಬಂದುಬಿಡುತ್ತೆ. ಹಂಗಾದರೆ ಒಂದು ಕುದಿ ಬರಲಿ. ನೋಡಿ ಚೆನ್ನಾಗೆ ಈಗ ಕುದೀತಾ ಇದೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಸಿಲ್ ಬಿಟ್ಕೊಳ್ಳೋಣ. ನೋಡಿ 2 ವಿಸಿಲ್ ಬಂದಿದೆ, ಪ್ರೆಷರು ಇಳಿದಿದೆ. ಈಗ ಸ್ಮೆಲ್ ಅಂತೂ ಸಖತ್ತಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ. ನೋಡಿ ಎಲ್ಲ ನಾವು ಮಿಕ್ಸ್ ಮಾಡೋ ಅಷ್ಟೇ ಇಲ್ಲ, ಎಲ್ಲ ಯೂನಿಫಾರ್ಮ್ ಆಗಿ ಮಿಕ್ಸ್ ಆಗಿದೆ. ಬನ್ನಿ ಈಗ ರುಚಿ ನೋಡೋಣ. ನೋಡಿ ಚಿಕನ್ ಪೀಸ್ ಥರನೇ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನೋಡಿ ಜಾಕ್ ಫ್ರೂಟ್ ಬಿರಿಯಾನಿ ರೆಡಿ. ಇದರ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತದೆ. ಬನ್ನಿ ಈಗ ರುಚಿ ನೋಡೋಣ. ಬನ್ನಿ ಈಗ ಈ ಹಲಸಿನಕಾಯಿ ಬಿರಿಯಾನಿನ ಟೇಸ್ಟ್ ಮಾಡೋಣ. ನೋಡಿ ಎಷ್ಟು ಉದ್ದುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಆರಾಮ ಅಂತೂ ಸಖತ್ತಾಗಿದೆ. ಟೇಸ್ಟ್ ಅಂತೂ ಯೂನಿಕ್ ಆಗಿದೆ. ನೋಡಿ ಹಲಸಿನಕಾಯಿನ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ ಒಳ್ಳೆ ನಾನ್ ವೆಜ್ ಇದ್ದಂಗೆ. ನೋಡಿ ಎಳೆ ಎಳೆಯಾಗಿ ಬರುತ್ತೆ. ಯಾವ ಚಿಕನ್ಗೂ ಮಟನ್ಗೂ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ. ಇದೇ ಹಲಸಿನಕಾಯಿಯಿಂದ ಕಬಾಬ್ ಮಾಡೋದು ರೆಸಿಪಿ ಇದೆ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅದರಂತೂ ಅಲ್ಟಿಮೇಟು. ಇದರ ಟೇಸ್ಟ್ ಮುಂದೆ ಚಿಕನ್ ಕೂಡ ಕೆಲಸ ಮಾಡೋದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.